ಇನ್ನು ಪದ್ಮಲತಾ ಅಸಹಜ ಸಾವು ಕೇಸ್ ಮರು ತನಿಖೆಗೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಪದ್ಮಲತಾ ಅವರ ಸಾವು 1986ರಲ್ಲಿ ಸಾವಾಗಿತ್ತು. ಬೋಳಿಯಾರು ನಿವಾಸಿಯಾಗಿದ್ರು ಪದ್ಮಲತಾ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ಬೋಳಿಯಾರು ನಿವಾಸಿಯಾಗಿದ್ದಂತಹ ಪದ್ಮಲತಾ ಸಹೋದರಿ ಇಂದ್ರಾವತಿಯಿಂದ ಈಗ ಎಸ್ಐಟಿಗೆ ದೂರನ್ನ ನೀಡಲಾಗಿತ್ತು. ಮರು ತನಿಖೆ ಮಾಡಬೇಕು ಅಂತ ಒತ್ತಾಯಿಸಿ ದೂರನ್ನ ನೀಡಿದ್ರು ಇಂದ್ರಾವತಿ. ನಾಪತ್ತೆಯಾಗಿದ್ದಂಥ ಪದ್ಮಲತಾ ಶವವಾಗಿ ಪತ್ತೆಯಾಗಿದ್ರು 57 ದಿನಗಳ ಬಳಿಕ. ಮೃತದೇಹ ಕೂಡ ಅವರದು ಲಭ್ಯ ಆಗಿತ್ತು. ನೇತ್ರಾವತಿ ನದಿ ತೀರದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಅವರ ಮೃತದೇಹ ಸಿಕ್ಕಿತ್ತು. ಹಾಗಾಗಿ ಮರು ತನಿಖೆಯಾಗಬೇಕು, ಅದು ಅಸಹಜ ಸಾವು ಅಂತ ಅವರ ಸಹೋದರಿ ಇಂದ್ರಲತಾ ತನಿಖೆ ಮಾಡಬೇಕು ಅಂತ ಎಸ್ಐಟಿಗೆ ಮನವಿಯನ್ನು ಮಾಡಿಕೊಂಡಿದ್ರು. 1986ರಲ್ಲಿ ಸಾವನ್ನಪ್ಪಿದ್ರು ಪದ್ಮಲತಾ. ಈ ಕೇಸ್ ಇದೀಗ ಮತ್ತೆ ಮರುಜೀವವನ್ನು ಪಡ್ಕೊಂಡಿದೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ಬೋಳಿಯಾರು ನಿವಾಸಿಯಾಗಿದ್ದಂತಹ ಪದ್ಮಲತಾ ಸಹೋದರಿ ಇಂದ್ರಾವತಿಯಿಂದ ಎಸ್ಐಟಿಗೆ ದೂರು ಕೊಟ್ಟಂತ ಬೆನ್ನಲ್ಲೇ ಮರು ತನಿಖೆ ಆಗುತ್ತಾ ಈ ಒಂದು ಪ್ರಕರಣ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಇಂದ್ರಲತಾ ಅವ್ರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಅಶೋಕ್ ಏನ್ ಹೇಳಿದ್ದಾರೆ ಅವರ ಸಹೋದರಿ ಕೇಳೋಣ. 38 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಅಸಹಜವಾಗಿ ಸಾವನ್ನಪ್ಪಿದಂತಹ ಪದ್ಮಲತಾ ಪ್ರಕರಣವನ್ನು ರೀಓಪನ್ ಮಾಡಬೇಕೆನ್ನುವಂಥ ಒತ್ತಾಯ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಪದ್ಮಲತಾ ಅವರ ಸಹೋದರಿ ಇಂದ್ರಾವತಿ ಅವರು SIT ಪೊಲೀಸ್ ಠಾಣೆಗೆ ದೂರು ನೀಡೋದಕ್ಕೆ ಬಂದಿದ್ದಾರೆ. ಈ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ಇದೀಗ ನಮ್ಮ ಜೊತೆ ದೂರುದಾರರು ಹಾಗೂ ಪದ್ಮಲತಾ ಅವರ ಸಹೋದರಿ ಇಂದ್ರಾವತಿ ಅವರು ನಮ್ಮ ಜೊತೆ ಇದ್ದಾರೆ. ಮಾತಾಡ್ತೇನೆ. ಮೇಡಮ್, ನಿಮ್ಮ ಸಹೋದರಿ ಕಳೆದ 38 ವರ್ಷ ಹಿಂದೆ ಅಸಹಜವಾಗಿ ಸಾವನ್ನಪ್ಪಿದ್ದು. ಸೊ ಮತ್ತೆ ಈ ಕೇಸ್ ರೀಓಪನ್ ಮಾಡಬೇಕು ಅಂತ SITಗೆ ದೂರ ಅರ್ಜಿ ಕೊಡೋದಕ್ಕೆ ಬಂದಿದ್ದೀರಿ. ಸೊ ದೂರ ಅರ್ಜಿಯಲ್ಲಿ ಏನು ಮೆನ್ಷನ್ ಮಾಡಿದ್ರಿ ಮತ್ತು SIT ಅಧಿಕಾರಿಗಳು ಏನು ಹೇಳಿದ್ದಾರೆ? ನನ್ನ ತಂಗಿ 1986 ಡಿಸೆಂಬರ್ 22ರಂದು ವಿಜಯ ಕಾಲೇಜಿಗೆ ಹೋದವಳು ವಾಪಸ್ ಧರ್ಮಸ್ಥಳ ಬಸ್ ಸ್ಟ್ಯಾಂಡಲ್ಲಿ ಬಂದು ಇಳಿದಾಳೆ. ಮತ್ತೆ ಎಲ್ಲಿ ಹೋಗಿದ್ದಾಳೆ ಗೊತ್ತಿಲ್ಲ. ಆ ಟೈಮಲ್ಲೆಲ್ಲ ಹುಡುಕಾಡಿದ್ರು. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಯಿತು. ಸುಮಾರು 2 ತಿಂಗಳು ಅಂದರೆ 57 ದಿವಸ ಅವಳ ಬಾಡಿ ಸಿಕ್ಕಿತ್ತು ಅಂದರೆ ಅದು ಮೂಳೆ ಎಲ್ಲ ಇತ್ತಷ್ಟೇ. ಮತ್ತು ಅವಳು ಹಾಕಿದ್ದ ಡ್ರೆಸ್, ಕೊಳೆತು ಹೋಗಿದ್ದ ಶರೀರ, ಅವಳು ಹಾಕಿದ್ದ ಡ್ರೆಸ್ ಮತ್ತು ಅವಳ ಕೈಯಲ್ಲಿದ್ದ ವಾಚ್ ಇದ್ದದ್ರಿಂದ ಮತ್ತು ಅವಳ ಕೈಗಾಲನ್ನೆಲ್ಲ ಕಟ್ಟಿದ್ರು. ಹಾಗೆ ಅವಳ ಕೈಯಲ್ಲಿದ್ದ ವಾಚ್ ಮತ್ತು ಅವಳ ಬಟ್ಟೆ ಆಧಾರಲ್ಲಿ ನಾವು ಅವಳು ಅಂತ ಗುರುತಿಸಿಕೊಂಡೆವು. ಈಗ SIT ಅಧಿಕಾರಿಗಳಿಗೆ ದೂರು ಕೊಡೋಕೆ SIT ಅಧಿಕಾರಿಗಳು ಏನು ಹೇಳಿದರು? SIT ಅಧಿಕಾರಿಗಳು ಸಿಗಲಿಲ್ಲ ನಮಗೆ. ಆಫೀಸರ್ ಇಲ್ಲಂತೆ. ಅವರು ಬಂದ ನಂತರ ತಿಳಿಸ್ತಾರಂತೆ. ಆವಾಗ ಹೋಗಿ ಕೊಡ್ಲಿಕ್ಕೆ ಹೇಳಿದರು ಅರ್ಜಿ. ನಿಮಗೆ ಅದೇ ಆ ಟೈಮಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾದಂಥ ಟೈಮಲ್ಲಿ ನಿಮ್ಗೆ ಏನು ಅನುಮಾನ ಇತ್ತು ಅಂತ? ಅವಳನ್ನು ಯಾರೋ ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಡೌಟ್ ಇತ್ತು ನಮಗೆ. ಆ ಟೈಮಲ್ಲಿ CID ತನಿಖೆಗೂ ಕೂಡ ವಹಿಸಲಾಗಿದೆ. ಸೊ CID ಅವರು ಏನು ಹೇಳಿದರು ಆ ಟೈಮಲ್ಲಿ? ತನಿಖೆ ಮಾಡಿ ಏನು ರಿಸಲ್ಟ್ ಸಿಕ್ತು? ತನಿಖೆ ಮಾಡಿದ್ರಂತೆ. ತನಿಖೆ ಮಾಡಿ ಪತ್ತೆ ಹಚ್ಚಲಾಗದ ಕೇಸ್ ಅಂತ ಹಿಂಬರಹ ಕೊಟ್ಟರು ನಮಗೆ. ಈಗ 38 ವರ್ಷದಿಂದ ನ್ಯಾಯ ಸಿಕ್ಕಿಲ್ಲ. ಸೊ ಈಗ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ತಮಗೆ? ಈಗ SIT ಮೇಲೆ ವಿಶ್ವಾಸ ಇದೆ. SIT ಅವರು ಈ ಪದ್ಮಲತಾ ಕೇಸನ್ನು ತನಿಖೆ ಮಾಡಿದರೆ ಸತ್ಯ ಹೊರಬರ್ಬೋದು ಅಂತ ಹೇಳೋ ವಿಶ್ವಾಸ ಇದೆ ನಮಗೆ. ಇನ್ನೊಂದು ನೀವು ದೂರ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ರಿ ಆಕೆ ಶವವನ್ನು ನಾವು ದಫನ ಮಾಡಿದ್ದೀವಿ ಅಂತೇಳಿ. ಸೊ ಈಗ ಮತ್ತೆ ಎಲ್ಲಾದರೂ ತನಿಖೆಗೋಸ್ಕರ ಮತ್ತೆ ಅದನ್ನು ಉತ್ಖನನ ಮಾಡಿ ಅದರ ಬಗ್ಗೆಯೂ ಕೂಡ ತನಿಖೆ ಮಾಡಿ ಅಂತ ತಾವು ದೂರ ಅರ್ಜಿಯಲ್ಲಿ ಹೇಳಿದ್ದೀರಿ. ಸೊ ಅದನ್ನ ಹೇಗೆ ಅಂತೇಳಿ? ಅಗತ್ಯ ಬಿದ್ದರೆ ಅಲ್ಲಿ ಉತ್ಖನನ ಮಾಡಿ ಬಾಡಿ ತೆಗೆದು ತನಿಖೆಗೆ ನಾವು ಒಪ್ಪಿದ್ದೇವೆ. ನಿಮಗೆ ಮೊದಲೇ ಡೌಟ್ ಇದರಿಂದಾಗಿ ಈ ರೀತಿ ಕ್ರಮವನ್ನು ಅನಿಸುತ್ತೆ ಅಂದರೆ ಅದು ಕೊಲೆ ಅಂತಲೇ ನಮಗೆ ಗೊತ್ತುಂಟು. ಅದರಿಂದಾಗಿ ತನಿಖೆಯಾಗಿ ನ್ಯಾಯ ಸಿಗುವಂಥ ವಿಶ್ವಾಸ ಇದೆಯಾ? ಇದೆ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಪದ್ಮಲತಾ ಅವರ ಸಹೋದರಿ ಇಂದ್ರಾವತಿ ಅವರು ಹೇಳಿರುವಂಥ ಮಾತು. ಈಗಾಗಲೇ ಆಕೆಯ ಶವವನ್ನು ನಾವು ದಫನ ಮಾಡಿದ್ದೇವೆ. ಸೊ SIT ಅವರು ಈ ಬಗ್ಗೆ ತನಿಖೆ ಮಾಡಿ ಅಲ್ಲಿ ಉತ್ಖನನ ಮಾಡಿ ಆಕೆಯ ಮೃತದೇಹವನ್ನು ತೆಗೆದು ಆ ಮೂಲಕವೂ ಕೂಡ ತನಿಖೆ ಮಾಡ್ಬೋದು. ಮತ್ತು ನಾನು ಕೂಡ ಸಾಕ್ಷಿದಾರನಾಗಿ ಬರ್ತೇನೆ. ಸೊ ಈ ನಿಟ್ಟಿನಲ್ಲಿ ದೂರ ಅರ್ಜಿಯನ್ನು ನೀಡೋದಕ್ಕೆ SIT ಕಚೇರಿಗೆ ಪದ್ಮಲತಾ ಅವರ ಸಹೋದರಿ ಇಂದ್ರಾವತಿ ಅವರು ಬಂದಿರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಲ್ಫೆ ಜೊತೆ ಅಶೋಕ್, TV9 ಧರ್ಮಸ್ಥಳ.